ಪಂಚಮಸಾಲಿ ಮೀಸಲಾತಿ ವಿಚಾರ ಸದನದಲ್ಲೂ ಕೂಡ ಕೋಲಾಹಲವನ್ನ ಉಂಟು ಮಾಡಿದೆ. ಸ್ಪೀಕರ್ ವಿರುದ್ಧ ಬಿಜೆಪಿ ಸದಸ್ಯರು ಕೆಂಡಾಮಂಡಲ ಆಗಿರ್ತಕ್ಕಂಥದ್ದು. ಸ್ಪೀಕರ್ ಕಚೇರಿಗೂ ಕೂಡ ಹೋಗಿ ಗೆರವಾಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಮ್ಮ ಬಗ್ಗೆ ಮಾತನಾಡೋದಕ್ಕೆ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಸದನದಲ್ಲಿ ಕೋಲಾಹಲವನ್ನೇ ಈ ಒಂದು ವಿಚಾರ ಉಂಟು ಮಾಡಿರ್ತಕ್ಕಂಥದ್ದು. ಸ್ಪೀಕರ್ ಅವರ ವಿರುದ್ಧ ಕೂಡ ತಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದೀವಿ. ನೋಡಿ, ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರಾಗಿರ್ತಕ್ಕಂಥವ್ರು ಎರಡು ಕಡೆನೂ ಕೂಡ ಸರಿಯಾಗಿ ನೋಡ್ಕೊಳ್ಳುವಂಥ ಕ್ರಮವನ್ನು ಅವರು ಯಾವಾಗಲೂ ಕೈಗೊಳ್ಳಬೇಕು. ಆದರೆ ಇವತ್ತು ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಸಂತಾಪ ಸೂಚಕ ಸಭೆ ನಡೆದ ಮೇಲೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ನ ರೇಜ್ ಮಾಡ್ತಾನೆ ನಮ್ಮ ಸುನೀಲ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ನ ರೇಜ್ ಮಾಡಿದ ಮೇಲೂ ಕೂಡ ಮಾತಾಡಕ್ಕೊಳ್ಳಾರ್ದ ಮತ್ತು ಅವ್ರಿಗೆ ಮಾತಾಡಕೊಡೋ ಮುಖಾಂತರ ಇವತ್ತು ದ್ವಂದ್ವ ನಿಲುವನ್ನು ಅವ್ರು ತೆಗೆದುಕೊಂಡಿದ್ದಾರೆ. ಏಕಪಕ್ಷೀಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು ಇವತ್ತು ಸ್ಪೀಕರ್ ಕಡೆಯಿಂದ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ. ಹೀಗಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸ್ಪೀಕರ್ ಕಡೆ ಹೋಗಿ ಹೇಳಿದ್ದೆ. ನಾವು ಇದು ಯಾವುದೂ ಕೂಡ ಸರಿಯಲ್ಲ, ಇದೇ ರೀತಿ ಆಗ್ತದೆ, ನಾವು ಕೂಡ ನಿಮಗೆ ಸಹಕಾರ ಕೊಡಲಾರ್ದಂಥ ಪರಿಸ್ಥಿತಿ ಬರ್ತದೆ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇನ್ನು ಮುಂದಾದರೂ ಇನ್ನೂ ನಡೀತಕ್ಕಂಥ ಸೆಷನ್ದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಎಲ್ಲರಿಗೂ ಕೂಡ ಸಮಾನಾಗಿ ನಡೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ, ನಾರ್ಮಲಿ ಆಗಿ ಸಭಾಧ್ಯಕ್ಷರು ವಿರೋಧ ಪಕ್ಷಕ್ಕೆ ಹೆಚ್ಚಿನ ಮಾನ್ಯತೆ ಕೊಡಬೇಕಾಗಿರ್ತಕ್ಕಂಥ ನಾವು ಎಲ್ಲ ಕಡೆ ಹೇಳ್ತೇವೆ. ಆದರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದಾಗ ಹೋಮ್ ಮಿನಿಸ್ಟರ್ ಹೇಳಿಕೆಗಳನ್ನು ಕೊಟ್ಟ ಮೇಲೆ ಅದ್ರ ಮೇಲೆ ಚರ್ಚೆ ಆಗಬೇಕು ಅನ್ನೋದು ಬಿಟ್ಟರೆ ಮತ್ತೆ ಬೇರೆ ಕಡೆ ಡೈವರ್ಷನ್ ಮಾಡೋಕೆ ಕಾಶ್ಯಪ್ನವ್ರು ಕೊಡೋ ಮುಖಾಂತರ ಸದನದ ದಿಕ್ ತಪ್ಪಿಸುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹೀಗಾಗಿ ನಮ್ಗೆ ಅದರೆಲ್ಲರೂ ಬಹಳ ಈ ರೀತಿ ಸ್ಪೀಕರ್ ಕಚೇರಿಗೆ ನುಗ್ಗಿ ಒಂದು ರೀತಿ ದಾಂಧಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋದು, ಘೇರವಾಗ್ತಕ್ಕಂಥದ್ದು ಸಮಂಜಸ ಅಲ್ಲ. ನೋಡಿ, ನಾವು ಯಾರು ಅಲ್ಲಿ ದಾಂಧಲೆನೂ ಹಾಕಿಲ್ಲ, ಮುತ್ತಿಗೆನೂ ಹಾಕುವಂತ ಪ್ರಶ್ನೆ ಇಲ್ಲ. ಸ್ಪೀಕರ್ ಅವ್ರ ಜೊತೆ ನಾವು ಮಾತಾಡಕ್ ಹೋಗಿವಿ, ಅಲ್ಲಿ ಅದ್ರ ಮಾತಾಡೋದು ಬಿಟ್ರೆ ಅಲ್ಲಿ ಯಾರು ಗದ್ದಲ ಮಾಡಕ್ಕೂ ಹೋಗಿಲ್ಲ. ಅದ್ರ ನಡೆದಿರ್ತಕ್ಕಂಥ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದೇವೆ. ಅಲ್ಲಿ ಮುತ್ತಿಗೆ ಹಾಕೋದಾಗ್ಲಿ ದಾಂಧಲೆ ಹಾಕೋದಾಗ್ಲಿ ಯಾವ್ದು ವಿಷಯ ಆಗಿಲ್ಲ. ಅವ್ರಿಗೋಗಿ ಮನವಿ ಮಾಡ್ಕೊಂಡೇವಿ, ನೀವು ಸರಿಯಾಗಿ ನಡ್ಕೋಬೇಕು ಅನ್ನೋ ಮನವಿ ಮಾಡಿದ್ ಬಿಟ್ರೆ ಬೇರೆ ಏನು ಒಂದ್ ಸೈಡ್ ಇದಾರೆ ಸರ್. ಇವತ್ತಿನ ಘಟನಾವಳಿಗಳನ್ನ ನೋಡಿದಾಗ ಬಹಳ ಸ್ಪಷ್ಟತೆ ಕಾಣುತ್ತೆ. ನಾವ್ ಹೇಳೋದಲ್ಲ, ನೀವೆಲ್ಲರೂ ಕೂಡ ಹೇಳ್ಬೇಕು. ಈಗ ಒಂದ್ ಸೈಡ್ ಅದಾರ ಎರಡು ಸೈಡ್ ಅದಾರ ಅನ್ನೋಂಥದ್ದನ್ನ ನೀವು ಹೇಳ್ಬೇಕು. ಬಹಳ ಸ್ಪಷ್ಟವಾಗೈತಿ ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನೋಡಿದ್ರೆ ಬಹಳ ಕ್ಲಿಯರಿಟಿ ಐತಿ. ಹೀಗಾಗಿ ನಾವು ಅವ್ರ ಕ್ಯಾಬಿನ್ಗೆ ಹೋಗಿ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ದೇವೆ. ಈ ಮೀಸಲಾತಿ ಹೋರಾಟವನ್ನ ಹತ್ತಿಕ್ತಕ್ಕಂಥ ಒಂದು ಪ್ರಯತ್ನವನ್ನ ಸ್ಪೀಕರ್ ಅವರು ಕೂಡ ಮಾಡ್ತಿದಾರ. ನೋಡಿ, 100% ಇವತ್ತು ನಡೆದಿರೋ ಘಟನಾವಳಿಗಳನ್ನ ನೋಡಿದಾಗ ಸರ್ಕಾರ ಅವ್ರ ಮೇಲೆ ಪ್ರೆಷರ್ ಅನ್ನು ಮಾಡ್ತದೆ ಅನ್ನತಕ್ಕಂಥ ಮೇಲ್ನೋಟ ಕಾಣ್ತಾ ಇದೆ. ಯಾವುದೇ ಪ್ರೆಷರ್ಗೆ ಸಭಾಧ್ಯಕ್ಷರು ಈಲ್ಡ್ ಆಗ್ಲಾರ್ದೇನೆ ಸುಸೂತ್ರವಾಗಿ ಸದನ ನಡೆಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರದ್ದೈತಿ. ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಎರಡನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಕೇವಲ ನಮಗೆ ಆಡಳಿತ ಪಕ್ಷವನ್ನು ನಾವು ನೋಡ್ತೇವೆ ಅಂದ್ರೆ ಅದು ಯಾವುದನ್ನು ಕೂಡ ಸಾಧ್ಯ ಇಲ್ಲ. ವಿರೋಧ ಪಕ್ಷಕ್ಕೂ ಅಷ್ಟೇ ಮಾನ್ಯತೆಯನ್ನು ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ನಡೆಸುವಂತ ಕೆಲಸವನ್ನು ಮಾನ್ಯ ಸಭಾಧ್ಯಕ್ಷರು ಮಾಡಬೇಕನ್ನೋಂತ ಆಗ್ರಹ. ಪ್ರಶ್ನೋತ್ತರದ ನಂತರ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸ್ಪೀಕರ್ ಅವರು ಭರವಸೆಯನ್ನು ಕೊಟ್ಟರು. ಆದ್ರೂ ಕೂಡ ಈ ರೀತಿ ಒಂದು ಸದನದಲ್ಲಿ ಗಲಭೆ ಎಬ್ಬಿಸಿ ಸದನದ ಸಮಯ ಕೂಡ ಹಾಳು ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಿಜೆಪಿಯಿಂದ ನಡೆದಿದೆಯಾ? ನೋಡಿ, ಬಿಜೆಪಿಯಿಂದ ಯಾವಾಗಲೂ ಕೂಡ ಗಲಭೆ ಸದನವನ್ನ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ಆಗಿಲ್ಲ, ಆಗುವಂತ ಪ್ರಶ್ನೆ ಇಲ್ಲ. ಹಾಗಾದ್ರೆ ನೀನೇನೆ ಲಾಠಿ ಚಾರ್ಜ್ ಮಾಡಿ ಸರಿ ಇದ್ದ? ಹಾಗಾದ್ರೆ ಅದನ್ನು ಕೇಳಬಾರ್ದು. ಹಾಗಾದ್ರೆ ಅದಾದ್ಮೇಲೆ ಅವ್ರು ಹೇಳಿದ್ರು ಶ್ರದ್ಧಾಂಜಲಿ ಆದ್ಮೇಲೆ ನಿಮಗೆ ಮಾತಾಡಕ್ ಕೊಡ್ತೀನಿ ಅಂತೇಳಿ ನಾವು ಕೂತ್ಕೊಳ್ಳಿಲ್ವಾ? ಶ್ರದ್ಧಾಂಜಲಿ ಸಭೆ 10 ನಿಮಿಷದಾಗ ಮೊಕ್ಕಟ್ಟುಗೊಳ್ತೇನೆ ಅಂತಂದೇಳಿ 1.5-2 ತಾಸು ಶ್ರದ್ಧಾಂಜಲಿ ಸಭೆ ಮೇಲೆ ಮಾತಾಡಿದ್ರು. ಅದಕ್ಕೆ ನಾವು ವಿರೋಧ ಮಾಡಿದ್ವಿ. ಏನ್ ಸ್ಪೀಕರ್ ಹೇಳಿದ್ರೆ ಕೇಳುವಂತ ಕೆಲಸ ಮಾಡೀವಿ. ತದನಂತರ ಚರ್ಚೆ ಆದಾಗ ಭಾಗವಹಿಸುವಂತದ್ದಾಯ್ತು. ನೀವು ಪಾಯಿಂಟ್ ಆಫ್ ಆರ್ಡರ್ ಅಂದಾಗ ಎತ್ತಿ ಮಾತಾಡಕ್ ಕೊಡಂಗಿಲ್ಲ. ಅದನ್ನ ಬಗ್ಗೆ ಹೇಳ್ಬೇಕಲ್ಲ ಸ್ಪೀಕರ್ ಅವರು. ಅದನ್ನ ಸರಿ ಮಾಡ್ಕೋಬೇಕು ಅಷ್ಟೇ. ಅದನ್ನ ಇದಿಷ್ಟು ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.